ಸಂಶಯ ಯಾಕೆ ವಿಶಾಲ? ಮನಸ್ಸಲ್ಲಿರೋ ಮಾತನ್ನ ಹೊರಗೆ ಹಾಕಿ. ಸ್ವಾಮಿ, ಸರ್ಪದ್ವೀಪಕ್ಕೆ ಹೋಗದೆ ಇದ್ರೆ ತಿರುತ್ತಮ್ಮ ಮೊಮ್ಗೆ ಸಾವಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರಿ. ಮಕ್ಕಳನ್ನ ಕರ್ಕೊಂಡು ಮಾತಂತೆ ಮೊಮ್ ಹೋದ್ರು. ಆದರೆ ಇಷ್ಟು ದಿವಸ ಆದರೂ ಬರಲೇ ಇಲ್ಲ. ಅವ್ರ ವಿಷಯ ಇರ್ಲಿ ಬಿಡಿ ಗುರುಗಳೇ. ಗಾಯತ್ರಿ ಉಲುಚಿ ಚಿಕ್ಕ ಮಕ್ಕಳು, ಅವ್ರು ಕೂಡ ವಾಪಸ್ ಬಂದಿಲ್ಲ. ಬರ್ತಾರೆ ಹಾಸಿನಿ. ಯಾವಾಗ ಬರ್ತಾರೆ ಗುರುಗಳೇ? ಬೆಳಗ್ಗೆ ಆಗೋ ಅಷ್ಟಲ್ಲಿ ಬಂದ್ಬಿಡ್ತಾರೆ ಅಂತ ನಾವು ಕಾಯ್ತಿರ್ಬೇಕಾದ್ರೆ ವಿಶಾಲಾಕ್ಷಿ ಬಂದು ನಿಮ್ಮ ಅತ್ತೆ ಬರಲ್ಲ ಅಂತ ಹೇಳಿದ ತಕ್ಷಣ ನನ್ಗೇನು ಅರ್ಥನೇ ಆಗ್ಲಿಲ್ಲ. ಅವ್ರು ಬರದೇ ಇದ್ರು ಮಕ್ಕಳ ಪರಿಸ್ಥಿತಿ ಏನಾಗುತ್ತೋ ಅನ್ನೋ ಯೋಚನೆಯಿಂದ ನಮಗೆಲ್ಲ ತುಂಬ ಗಾಬರಿ ಆಗಿತ್ತು ಸ್ವಾಮೀಜಿ. ಅಪಾಯ ಇದ್ದಿದ್ದು ತಿಲೋತ್ತಮಂಗೆ ಹೊರತು ಎಳೆ ಮಕ್ಕಳಿಗಲ್ವಲ್ಲ. ಇಲ್ಲಿವರೆಗೂ ಯಾರೂ ಮನೆಗೆ ವಾಪಸ್ ಬರ್ದೇ ಇರೋದಕ್ಕೆ ಎಲ್ಲ ಅಪಾಯ ಬಂದು ನನಗೆ ಅಂಟ್ಕೊಂಡಂಗಿದೆ. ಏನಾಯ್ತು? ಸುಮನ ಕೆರೋಸಿನ್ ತಗೊಂಡ್ ಬಂದು ನನ್ ಮೇಲೆಲ್ಲ ಚಲ್ಲಿ ಬೆಂಕಿ ಹಚ್ಚಕ್ ನೋಡಿದ್ಲು. ಸದ್ಯ ದೇವರ ದಯೆ, ವಿಶಾಲಾಕ್ಷಿ ಅಲ್ಲೇ ಇದ್ದಿದ್ದರಿಂದ ಯಾವ ಅಪಾಯನೂ ಆಗದಿರೋ ಹಾಗೆ ಕಾಪಾಡಿದ್ಲು. ಎಲ್ಲ ಆ ವಿಶಾಲಾಕ್ಷಮ್ಮ ತಾಯಿ ಲೀಲೆ ವಿಶಾಲ. ನೀವ್ ಹೀಗ್ ಹೇಳಿದ್ರೆ ಸುಮನ ಮಾಡೋ ಹುಚ್ಚ ಕೆಲ್ಸ ಎಲ್ಲ ಅಮ್ಮನವ್ರ ಲೀಲೆ ಅಂತ ಹೇಳಿ ನಾವೆಲ್ಲ ಅನುಭವಿಸ್ಬೇಕೇನೋ ಅಂತ ನನ್ ಭಯ. ಹೌದು ಸ್ವಾಮಿ, ನನ್ನ ಮಗಳು ಉಲುಚಿ ಏನಾದ್ಲು, ಏನ್ ಮಾಡಿದ್ರು ಅಂತ ನಮ್ ಜೊತೆ ಜಗಳ ಮಾಡ್ತಾ ಅವಳೇನ್ ಮಾಡ್ಕೋತಾಳ ಅನ್ನೋ ಒಂದೇ ಚಿಂತೆ ನಮ್ಗೆಲ್ರಿಗೂ ಆಗ್ಬಿಟ್ಟಿದೆ. ನೀವೇ ಬಗೆಹರಿಸ್ಬೇಕು. ಉಲುಚಿ ತಕ್ಷಣ ವಾಪಸ್ ಬಂದಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ಗುರುಗಳೇ. ನಾಳೆ ಬೆಳಿಗ್ಗೆ ಸರ್ಪದ್ವೀಪದಿಂದ ಗಾಯತ್ರಿ ವಾಪಸ್ ಬರ್ತಾಳೆ. ಗಾಯತ್ರಿ ಬರ್ತಾಳ? ಮತ್ತೆ ಉಲುಚಿ ಬರೋದು ತಡ ಆಗುತ್ತೆ. ಮೊದ್ಲು ಗಾಯತ್ರಿ ಬರ್ತಾಳೆ, ಆಮೇಲೆ ಉಲುಚಿ ಬರ್ತಾಳೆ ಅಂತ ಹೇಳಿದ್ರೆ ಸುಮನನ್ ಪರಿಸ್ಥಿತಿ ಅದ್ ಏನಾಗುತ್ತೋ ಏನೋ. ಸ್ವಾಮಿ, ಒಂದು ಯೋಚನೆ. ಉಲುಚಿ ಬರೋವರೆಗೂ ಬೇರೆ ಯಾವ್ದಾದ್ರು ಮಗುನ ನಾವು ಮನೆ ಕರ್ಕೊಂಡು ಬಂದು ಅವಳೇ ಉಲುಚಿ ಅಂತ ಹೇಳಿದ್ರೆ? ಆ ಆಲೋಚನೆ ಒಳ್ಳೇದೇ. ಹಾಗೆ ಮಾಡೋಣ ಗುರುಗಳೇ. ಸುಮನನ್ ಸಿಟ್ಟು ಗೊತ್ತಿರೋ ನೀವೇ ನಮಗ್ ಸಹಾಯ ಮಾಡ್ಬೇಕು. ಗಾಯತ್ರಿ ಹೇಗೆ ಬರ್ತಾಳೆ ಸ್ವಾಮಿ? ಆ ವಿವರಗಳು ಗೌಪ್ಯ.